ನನ್ನ ಗಾಡಿಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ 560 ರೂಪಾಯಿಗೆ ಹಾಕ್ಸೋಣ ಅಂತ. 500 ರೂಪಾಯಿ ರೌಂಡ್ ಫಿಗರ್ ಹಾಕ್ಸಿದ್ರೆ ಅದು ಇದು ಸ್ಕ್ಯಾಮ್ ನಡೆಯುತ್ತೆ ಅಂತ ಎಲ್ಲ ಕೇಳ್ಬಿಟ್ಟಿದ್ವಲ್ಲ, ಅದಕ್ಕೆ ಯಾವತ್ತೂ ರೌಂಡ್ ಫಿಗರ್ ಹಾಕ್ಸಲ್ಲ. ಸೊ 560 ರೂಪಾಯಿ ಹಾಕ್ಸಿದ್ದೀನಿ. ಸೊ ಒಳ್ಳೆ ಮೈಲೇಜ್ ಬರುತ್ತೆ. ಊಟಿಗೆ ಹೋಗಿ ಬರೋ ತನಕನೂ ಸಾಕಾಗುತ್ತೆ ಅಂದ್ಕೊಂಡು 560 ರೂಪಾಯಿಗೆ ಹಾಕ್ಸಿದ್ದೀನಿ. ನೋಡೋಣ. ಆ ಬಂಕಲ್ಲಿ ಬಾತುಕೋಳಿಗಳಿದೆ ಅಂತ ಗೊತ್ತಿತ್ತು, ಯಾಕಂದರೆ ರೆಗ್ಯುಲರಾಗಿ ಅದೇ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದು. ಸೊ ಪೆಟ್ರೋಲ್ ಹಾಕ್ಸಿ ಒಂದು ಸತಿ ಬಾತುಕೋಳಿಗೆಲ್ಲ ಹಾಯ್ ಬಾಯ್ ಹೇಳಿಬಿಟ್ಟು ಅಲ್ಲಿಂದ ಯೂಶಲಿ ಹೊರಡ್ತಾ ಇದ್ದೆ. ಸೊ ಅದೇ ಥರ ಈ ಸತಿನೂ ಮಾಡಿದ್ದೀನಿ. ನಮಸ್ಕಾರ, ಶರಣು ಹಡ್ಬಿದ್ದೆ. ಇವತ್ತು ನಾವು ಊಟಿಗೆ ರೈಡ್ ಮಾಡ್ತಾಯಿದ್ದೀವಿ. ಯಾವುದ್ರಲ್ಲಿ ಗೊತ್ತಾ? ಪ್ಲಾಟಿನಾದಲ್ಲಿ. ಸೊ ಬನ್ನಿ ಹೆಂಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಅಂತ ನೋಡೋಣ. ಗುಂಡ್ಲುಪೇಟೆ ಆದಮೇಲೆ ಬರೋದೇ ಇದು ಒಂದು ಆಂಜನೇಯ ದೇವಸ್ಥಾನ. ಸೊ ಇದಕ್ಕೆ ನಮಸ್ಕಾರ ಮಾಡಿಕೊಂಡು ರೈಡ್ನ ಸಕ್ಸಸ್ ಮಾಡಪ್ಪ ಅಂತ ಕೇಳಿಕೊಂಡು ಹಾಗೆ ನಾವು ಬಂಡೀಪುರ ಕಡೆ ಹೊರಟ್ವಿ. ಬಂಡೀಪುರ ಆದಮೇಲೆ ಆ ಫಾರೆಸ್ಟಲ್ಲಿ ರೈಡ್ ಮಾಡೋದು ಮಜಾನೇ ತುಂಬ ಚೆನ್ನಾಗಿರುತ್ತೆ. ಇಂಪೋರ್ಟೆಡ್ ಕಾರ್ ನೋಡಪ್ಪ, ಆವಾಗಲೇ ಎಷ್ಟೊಂದು ಹೋಯ್ತಲ್ಲ. ಸೊ ಇವೆರಡು ಮಿಸ್ ಆಗಿದೆ. ಊಟಿಗೆ ಹೋಗ್ತಾ ಇರಬೇಕು ಅನ್ಸುತ್ತೆ ಕಣ. ಮುಂದೆ ಹೋದರೆ ದಾರಿಯಲ್ಲಿ ಸಿಗ್ತಾರೆ, ಬಾ ನೋಡೋಣ. ಯಾವುದೋ ಬಾಂಡ್ ಫಿಲಮಲ್ಲಿ ಹೋದಂಗೆ ಕಾಣಿಸ್ತಾ ಇದೆ. ಇದು ಕರ್ನಾಟಕ ಬಾರ್ಡರ್. ಸೊ ಇಲ್ಲಿಗೆ ಕರ್ನಾಟಕ ಮುಗೀತು. ಇನ್ನು ಮುಂದೆ ನಾವು ರೈಡ್ ಮಾಡ್ತಾ ಇರೋದು ತಮಿಳ್ನಾಡಲ್ಲಿ. ಸೊ ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟು. ಜಿಂಕೆ ಬಿಟ್ಟರೆ ನಮ್ಗೆ ಯಾವುದು ಅನಿಮಲ್ ಸೈಟ್ ಆಗಿಲ್ಲ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನಮ್ಗೆ ಕಾಣಿಸಿದ್ದು ಲಂಗೂರು. ಪ್ಲಾಟಿನಾದಲ್ಲಿ ಓಡಿಸೋದೇ ಒಂಥರ ಮಜಾ, ಯಾಕಂದರೆ ಜಾಸ್ತಿ ಸ್ಪೀಡ್ ಹೋಗೋಕ್ಕಾಗಲ್ಲ. ಒಳ್ಳೆ ಆರಾಮಾಗಿ ಹೋಗ್ಬೋದು. ಅದ್ರ ಜೊತೆಗೆ ಒಳ್ಳೆ ವೆದರ್ ಇತ್ತು. ಸೊ ಅಷ್ಟೊಂದೇನು ಬಿಸಿಲು ಇರಲಿಲ್ಲ. ಆಮೇಲೆ ನಾವು ಫ್ರೆಂಡ್ಸ್ ಟೀಮ್ ಚೆನ್ನಾಗಿತ್ತು. ಸೊ ಅದಾದ್ರಿಂದ ನಾವು ರೋಡ್ನ, ನೇಚರ್ನ ಮತ್ತು ಸ್ಪೀಡ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ರೈಡ್ ಮಾಡ್ತಾಯಿದ್ವಿ.
ನಾವು ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ವಿ. ಆ್ಯಕ್ಚುಲಿ ಇದೇ ರೂಟು, ಬಟ್ ಏನಂದರೆ ಅಲ್ಲಿ ಬ್ರಿಡ್ಜ್ ಇದೆ, ಅದು ರೀಸೆಂಟಾಗಿ ಮಳೆ ಬಂದಿದ್ದರಿಂದ ಅದು ಡ್ಯಾಮೇಜ್ ಆಗಿದೆ. ಸೊ ಅದರಿಂದ ಸ್ವಲ್ಪ ಮುಂದೆ ಹೋಗಿ ಪ್ಯಾರಲಲ್ ರೋಡಲ್ಲಿ ನಾವು ಕನೆಕ್ಟ್ ಆಗ್ತಾಯಿದ್ದೀವಿ. ಈ ಕಡೆಯಿಂದ ಹೋದರೆ ನಮಗೆ 36 ಇಯರ್ ಪಿನ್ ಕರ್ವ್ ಸಿಗುತ್ತೆ. ಸೊ ಅದು ರೈಡ್ ಮಾಡೋರಿಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಬಟ್ ಇದು ಒನ್ ವೇ ಥರ, ಅಂದರೆ ಹೋಗೋಕ್ಕೆ ಮಾತ್ರ ಬಿಡ್ತಾರೆ ಇಯರ್ ಪಿನ್ ಕರ್ವ್ಸಲ್ಲಿ. ಬರಬೇಕಾದ್ರೆ ನಾವು ಇನ್ನೊಂದು ರೂಟೇ ತೊಗೋಬೇಕು. ಅದು ತುಂಬ ಚೆನ್ನಾಗಿದೆ. ಸೊ ಬನ್ನಿ ನೋಡೋಣ. ಪೊಲೀಸವ್ರು ಇದ್ದಾರೆ, ಏನು ಡಾಕ್ಯುಮೆಂಟ್ ಕೇಳ್ತಾರೆ ಅಂದ್ಕೊಂಡ್ವಿ. ಆದರೆ ಅವ್ರನ್ನ ಒಬ್ಬರು ಡ್ರಾಪ್ ಮಾಡಬೇಕಾಯ್ತು, ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಈ ಸತಿನೂ ಆನೆ ಸೈಟ್ ಆಗಲ್ವನ್ನೋ ಅಂದ್ಕೊಂಡಿದ್ವಿ, ಆದರೆ ಆನೆ ಸೈಟ್ ಆಯಿತು. ಸೊ ಅದೊಂದು ಸಿಕ್ಕಾಪಟ್ಟೆ ಖುಷಿಯಾಗಿರೋ ವಿಷಯ. ಸೊ ಇವನು ಸ್ವಲ್ಪ ತರಲೆ ಅಂತೆ. ಅಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದಾಗ ಅಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ರು, ಬೇಡ ನಡೀರಿ, ಅವನು ಅಟ್ಯಾಕ್ ಮಾಡೋದು ಜಾಸ್ತಿ ಅಂತ. ಸೊ ಅದಕ್ಕೆ ನಾವು ಅಲ್ಲಿನ ಜೈ ಅಂತ ಜಾಗ ಖಾಲಿ ಮಾಡಿದ್ವಿ. ಆ್ಯಕ್ಚುಲಿ ಅನಿಮಲ್ ಸೈಟ್ ಆದಾಗ ಅಲ್ಲಿ ನಿಲ್ಸ್ಕೊಂಡು ಫೋಟೋ ಮಾಡೋದು ತುಂಬ ತಪ್ಪು. ಎಷ್ಟು ಸಖತ್ತಾಗಿದೆ ರೋಡು, ಎಷ್ಟು ಸಖತ್ತಾಗಿದೆ ವೆದರು. ಓಡಿಸ್ತಾ ಇದ್ದರೆ ಸಮಾಧಾನ ಆಗ್ತಾಯಿಲ್ಲ, ಅಷ್ಟೊಂದು ಖುಷಿ ಆಗ್ತಾಯಿದೆ. ಬಟ್ ನನಗೆ ವೀಡಿಯೋ ಕಟ್ ಮಾಡಿ ಎಡಿಟ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿದೆ ನೇಚರು. ಸೊ ನೀವೆಷ್ಟು ವೀಡಿಯೋ ನೋಡ್ತಿರಲ್ವೋ ನನಗೆ ಗೊತ್ತಿಲ್ಲ, ಬಟ್ ಅಂದರೆ ನಾನಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ರೋಡು ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರೀನ್ರಿ ಇದೆ. ಆ್ಯಕ್ಚುಲಿ ಇದು ಒಳ್ಳೆ ವೆದರ್ ಇದೆ ಊಟಿ ವಿಸಿಟ್ ಮಾಡೋಕ್ಕೆ. ಇಲ್ಲಿಂದ ಏರ್ ಪಿನ್ ಕರ್ವ್ ಸ್ಟಾರ್ಟ್ ಆಗುತ್ತೆ. ಸೊ ಏರ್ ಪಿನ್ ಕರ್ವ್ 36 ಏರ್ ಪಿನ್ ಕರ್ವ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ.
ಆ್ಯಕ್ಚುಲಿ ಬೈಕರ್ಸ್ ಎಲ್ಲ ಅಲ್ಲಿ ತುಂಬ ಇಷ್ಟಪಡ್ತಾರೆ ಈ ರೂಟಿಂದ ಬರೋಕ್ಕೆ, ಈ ರೂಟಿಂದ ಊಟಿಗೆ ಹೋಗೋಕ್ಕೆ. ಆ್ಯಕ್ಚುಲಿ ಬರೋಕ್ಕೆ ನಾವು ವಾಪಸ್ ಬಿಡಲ್ಲ, ಟ್ರೈ ಮಾಡ್ತೀವಿ ವಾಪಸ್ ಬರೋಕ್ಕೆ, ನೋಡೋಣ. ಗೋಲಿ ಸೋಡಾ ಅಂತ ಗೋಲಿ ಸೋಡಾ ಕುಡ್ಕೊಂಡು ಹೊರಟ್ವಿ. ನಮಗೆ ಟೈಮ್ ಕಮ್ಮಿ ಇದ್ದಿದ್ದರಿಂದ ಬೇರೆ ಏನು ನೋಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಟಾಯ್ ಟ್ರೈನಲ್ಲಾದ್ರು ಒಂದು ರೈಡ್ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದು 4 ಗಂಟೆ,
ಸೊ 5:30 ತನಕ ಟ್ರೈನ್ ಇಲ್ಲ ಅಂದರು. ಸೊ 5:30ಗೆ ನಾವು ಹೋಗಿ ವಾಪಸ್ ಬರೋ ತನಕ ತುಂಬ ಕಷ್ಟ ಆಗುತ್ತೆ. ವಾಪಸ್ ನಾವು ನನ್ನ ಫ್ರೆಂಡ್ಸ್ ಎಲ್ಲ ಬ್ಯಾಂಗ್ಳೂರ್ ರೈಡ್ ಮಾಡಬೇಕಾಯ್ತು. ಸೊ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಒಂದು ಹಾಫ್ ಆನ್ ಅವರಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ನಾವು ಟ್ರೈನ್ ಪ್ಲ್ಯಾನ್ ಸ್ಕಿಪ್ ಮಾಡಿ ತಿರ್ಗಾ ವಾಪಸ್ ಇನ್ನೊಂದ್ಸತಿ ಕೌಂಟ್ರಲ್ಲಿ ಕನ್ಫರ್ಮ್ ಮಾಡೋಣ ಅಂತ ಕೌಂಟರ್ ಹತ್ರ ಹೋಗಿ ಕೇಳಿದ್ವಿ. ಸೊ ಅವರು ಅದೇ ಹೇಳಿದ್ರು 5:30 ಟ್ರೈನ್ ಅಂತ. 5:30 ಹೋಗಿ ಬರೋಷ್ಟೊತ್ತಿಗೆಲ್ಲ ಲೇಟ್ ಆಗ್ಬಿಡುತ್ತೆ ಅಂತ ಪ್ಲ್ಯಾನ್ನ ಸ್ಕಿಪ್ ಮಾಡಿದ್ವಿ. ಸೊ ನೆಕ್ಸ್ಟು ಇದಕ್ಕೆ ಅಂತಲೇ ಬರೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಕೈಯಲ್ಲಿ ಮಚ್ಚಿಟ್ಕೊಂಡಂಗಿದೆ ನೋಡಿ.
ಕಮ್ಮಿ ಇದ್ದಿದ್ದರಿಂದ ಈ ಸತಿ ಯಾವುದು ಪ್ಲೇಸ್ ನೋಡೋಕ್ಕಾಗಿಲ್ಲ. ಬಟ್ ಏನಂದರೆ ಒಂದು ಒಳ್ಳೆ ರೋಡು, ಒಂದು ಒಳ್ಳೆ ವೆದರು, ಒಂದು ಒಳ್ಳೆ ಫ್ರೆಂಡ್ಸ್ ಜೊತೆ ಸೂಪರ್ ಡೂಪರ್ ಆಗಿ ಊಟಿ ರೈಡ್ನ ಎಂಜಾಯ್ ಮಾಡಿಕೊಂಡು ವಾಪಸ್ ಊಟಿಯಿಂದ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ವೆದರು. ಯಾಕಂದರೆ ಇನ್ನೂ ಲೇಟ್ ಆದರೆ ನಮಗೆ ಅಲ್ಲಿ ಎಂಟ್ರೆನ್ಸಲ್ಲಿ ಬಿಡೋಲ್ಲ. ಯಾಕಂದರೆ ಫಾರೆಸ್ಟ್ ಏರಿಯಾ ಬರುತ್ತೆ. ಸೊ ಅಲ್ಲಿ ವೈಲ್ಡ್ ಅನಿಮಲ್ಸ್ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅಂದ್ಬಿಟ್ಟು ಅಲ್ಲಿಂದ ಗೇಟ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕಾಗಿ ನಾವು ಬೇಗ ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಅಲ್ಲಿ ಬಂದ ಮೇಲೆ ಏನು ಗೊತ್ತಾಯಿತು ಅಂದರೆ 8:30 ತನಕ ಬಿಡ್ತಾರೆ ಅಂತ. ಬಟ್ 8:30 ತನಕ ಬಿಡ್ತಾರೆ ಅಂತ ಗೊತ್ತಾದ್ರೂ ನಾವು ಇನ್ನೂ ಅಲ್ಲಿ ಊಟಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಯಿತು. ಯಾಕಂದರೆ ನಾನೇನೋ ನಂಜನಗೂಡಲ್ಲಿ ಡ್ರಾಪ್ ಆಗ್ತೀನಿ, ಅವರಿಬ್ಬರು ಕಂಟಿನ್ಯೂ ಮಾಡಬೇಕಾಯ್ತು ರೈಡ್ನ. ಸೊ ಅದಕ್ಕಾಗಿ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಬೇಗ ಹೊರಟ್ವಿ ವಾಪಸ್. ಸೊ ಜೈ ಬ್ಯಾಡ್ರ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಫೆಂಟಾಸ್ಟಿಕ್ ಅಂಡ್ ಮಾರ್ವೆಲಸ್ ಡೇ. ಬಟ್ ಏನು ಖುಷಿಯಾಗಿರೋ ವಿಷಯ ಅಂದರೆ ಕೆಲವು ಪ್ಲೇಸಸಲ್ಲಿ ನಾವು ಲಾಸ್ಟ್ ಟೈಮ್ ಬುಲೆಟ್ ತೊಗೊಂಬಂದ್ವಿ. ಆ ಹಬ್ಗಳಲ್ಲಿ ಬುಲೆಟೇ ತುಂಬ ಸ್ಟ್ರಗಲ್ ಮಾಡ್ತಾವೆ ಹತ್ತಕ್ಕೆ. ಸೊ ನಮ್ಮ ಪ್ಲಾಟಿನ ಎಷ್ಟು ಕೂಲಾಗಿ ಹೋಯಿತು ಅಂದರೆ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ. ಸೊ ಅಷ್ಟು ಈಸಿ ಇದೆ ಅಂತ. ಸೊ ಏನಂದರೆ ಮಾರಲ್ ಆಫ್ ದ ಸ್ಟೋರಿ, ಓಡ್ಸೋಕ್ಕೆ ಒಂದು ಗಾಡಿ ಬೇಕು, ಜೊತೆಲೇ ಒಂದು ಒಳ್ಳೆ ಫ್ರೆಂಡ್ಸ್ ಇರಬೇಕು. ಇದ್ದರೆ ನೀವೇನಾದರೂ ಮಾಡ್ಬೋದು. ಅದಕ್ಕೆ ಇದೇ ಒಂದು ಚಿಕ್ಕ ಉದಾಹರಣೆ.